ಅವಳು ಕೇವಲ ನನ್ನ ಗೆಳತಿಯಲ್ಲ, ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮದ ಹಾದಿ ಹಿಡ್ಕೊಂಡು ಸನ್ಯಾಸಿನಿಯಂತೆ ಬದುಕ್ತಾ ಇರುವಂತಹ ಒಂದು ಶುದ್ಧ ಮನಸ್ಸಿನ ಹೆಣ್ಣು. ಹೆಸರು ಸೌಮ್ಯ. ಆದರೆ ಅಂದು ಆ ಮಲೆನಾಡಿನ ಕಾಫಿ ಎಸ್ಟೇಟ್‌ನ ಬಂಗಲೆಯಲ್ಲಿ ನಾನು ಅವಳಿಗೋಸ್ಕರ ಒಂದು ಮಾಯಾ ಲೋಕವನ್ನೇ ಸೃಷ್ಟಿ ಮಾಡಿದ್ದೆ. ಅವಳ ಆ ಪವಿತ್ರ ಮೌನವನ್ನು ಮುರಿದು ಅವಳ ಒಳಗಿರುವಂತಹ ಹೆಣ್ಣಿನ ಸಹಜ ಬಯಕೆಗಳನ್ನು ಜಾಗೃತಗೊಳಿಸಬೇಕು ಅಂತ ಹೇಳಿ ನಾನು ನಿರ್ಧರಿಸಿದೆ. ಬಹುಶಃ ರವಿಯ ಆಕರ್ಷಕ ವ್ಯಕ್ತಿತ್ವಕ್ಕೆ ಅವಳು ಖಂಡಿತ ಬಲಿಯಾಗ್ತಾಳೆ ಅಂತ ನನಗೆ ಮೊದಲೇ ತಿಳಿದಿತ್ತು. ನಾನು ಮತ್ತು ಸೌಮ್ಯ ಅಂದು ಲಿವಿಂಗ್ ರೂಮ್‌ನಲ್ಲಿ ಕುಳಿತಿದ್ವಿ. ಅವಳು ತನ್ನ ಬಿಳಿ ವದಲ್ಲಿ ಶಾಂತವಾಗಿ ಕಾಣ್ತಾ ಇದ್ಲು. ಆದರೆ ನಾನು ಅವಳಿಗೆ ನೀಡಿದ ಆ ಕೆಂಪು ದ್ರಾಕ್ಷಿ ರಸದಲ್ಲಿ ವೈನ್ ಸ್ವಲ್ಪ ಮಾದಕತೆ ಬೆರೆತಿತ್ತು. ಅವಳ ಕಣ್ಣುಗಳಲ್ಲಿ ಸಣ್ಣ ನಡುಕ ಕಾಣಿಸ್ತಿತ್ತು. ಅವಳಿಗೆ ತಿಳಿದಿರಲಿಲ್ಲ, ರವಿ ಒಳಗಡೆ ಬಂದಾಗ ಅವಳ ಕಣ್ಣುಗಳಲ್ಲಿ ಸಣ್ಣ ನಡುಕ ಕಾಣಿಸ್ತು. ಆ ನಡುಕ ಭಯದ್ದಲ್ಲ, ಅದು ಅವಳು ಎಂದೂ ಅನುಭವಿಸದ ಹೊಸ ಆಕರ್ಷಣೆಯದ್ದು. ರವಿಯ ಕಣ್ಣುಗಳು ನೇರವಾಗಿ ಸೌಮ್ಯಾಳ ಮೇಲೆ ಬಿದ್ದುವು. ನಾನು ಮೆಲ್ಲನೆ ನಗುತ್ತಾ ಅಂದೆ, ಸೌಮ್ಯ, ಇವನೇ ರವಿ, ಕಲೆ ಮತ್ತು ಸೌಂದರ್ಯವನ್ನು ಆರಾಧಿಸುವವನು. ಇಂದು ನಿನ್ನ ಈ ನಿಗೂಢ ಸೌಂದರ್ಯಕ್ಕೆ ಇವನೇ ಸಾಕ್ಷಿ. ಸೌಮ್ಯ ಏನನ್ನೂ ಮಾತನಾಡಕ್ಕಾಗಲಿಲ್ಲ, ಸುಮ್ಮನೆ ಕುಳಿತಿದ್ಲು. ವೈನ್ ಪ್ರಭಾವ ಅವಳ ಕೆನ್ನೆಗಳನ್ನು ಮತ್ತಷ್ಟು ಕೆಂಪು ಮಾಡ್ತಾ ಇದೆ. ರವಿ ಮೆಲ್ಲನೆ ಬಂದು ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಅವಳು ಎದ್ದು ಹೋಗಲು ಪ್ರಯತ್ನಿಸಿದಾಗ ನಾನು ಅವಳ ಕೈ ಹಿಡಿದು ತಡೆದೆ. ಸೌಮ್ಯ, ಈ ಪ್ರಕೃತಿಯೇ ಒಂದು ಸೌಂದರ್ಯ, ಈ ಕ್ಷಣದಲ್ಲಿ ದೈವಿಕವಲ್ಲವೇ ಎಂದು ಅವಳನ್ನು ದೈಹಿಕವಾಗಿ ರವಿಯ ಹತ್ತಿರಕ್ಕೆ ನೂಕಿದೆ. ರವಿಯ ಸ್ಪರ್ಶ ಅವಳ ತೋಳನ್ನು ಮುಟ್ಟಿದಾಗ ಸೌಮ್ಯಾಳ ಮೈಯಲ್ಲಿ ಮಿಂಚು ಸಂಚರಿಸಿದಂತೆ ಭಾಸವಾಗುತ್ತೆ. ಅವಳು ಕಣ್ಣು ಮುಚ್ಚಿಕೊಂಡ್ಳು. ರವಿ ಅವಳ ತಲೆಯ ಮೇಲಿದ್ದ ಆ ಸನ್ಯಾಸಿನಿಯ ವಸ್ತ್ರವನ್ನು ಮೆಲ್ಲನೆ ಸರಿಸ್ತಾನೆ. ಅವಳ ರೇಷ್ಮೆಯಂತಹ ಕೂದಲು ಕೆಳಗೆ ಬಿದ್ದುವು. ಅವಳ ಆ ಪವಿತ್ರ ಮುಖದಲ್ಲಿ ಒಂದು ಆಸೆಯ ಸಣ್ಣ ಛಾಯೆ ಅನ್ನೋದು ಸಣ್ಣದಾಗಿ ಕಾಣ್ತಾ ಇತ್ತು. ನಾನು ಅವರನ್ನು ಬೆಡ್ರೂಮಿನ ಕಡೆಗೆ ಕರೆದೊಯ್ದೆ. ಅಲ್ಲಿನ ಮಂದ ಬೆಳಕು ಸೌಮ್ಯಾಳ ಒಳಗಿದ್ದಂತಹ ಸಂಕೋಚವನ್ನು ದೂರ ಮಾಡೋಕೆ ಶುರು ಮಾಡಿತು. ರವಿ ಅವಳ ಮೃದುವಾದ ಕೆನ್ನೆಗಳನ್ನು ಮುದ್ದಿಸೋಕೆ ಆರಂಭಿಸ್ತಾನೆ. ಅವಳು ಅವನ ತೋಳುಗಳಲ್ಲಿ ಕರಗಿ ಹೋಗ್ತಾ ಇದ್ಲು. ಒಬ್ಬ ಸನ್ಯಾಸಿನಿ ಎಂದು ಕರೆಯಲ್ಪಡುತ್ತಿದ್ದವಳು ಆ ಕ್ಷಣದಲ್ಲಿ ಕೇವಲ ಒಬ್ಬ ಪ್ರೇಮಕ್ಕಾಗಿ, ತನ್ನ ಒಂದು ದೇಹದ ಹಂಬಲಕ್ಕಾಗಿ ಹಂಬಲಿಸುವಂತಹ ಹೆಣ್ಣಾಗಿ ಬದಲಾವಣೆ ಹೊಂದ್ತಾಳೆ. ನಾನು ಪಕ್ಕದಲ್ಲೇ ನಿಂತು ಅವಳ ಪ್ರತಿ ನಡವಳಿಕೆಯನ್ನು ಗಮನಿಸ್ತಿದ್ದೆ. ಅವಳ ಉಸಿರಾಟದ ವೇಗ, ಅವಳ ಮೈಬಣ್ಣ ಬದಲಾಗ್ತಿದ್ದದ್ದು ಎಲ್ಲವೂ ಅವಳು ಆ ದೈಹಿಕ ಸುಖದ ಅತೀವ ಆಕರ್ಷಣೆಗೆ ಒಳಗಾಗಿದ್ದಾಳೆ ಎಂಬುದನ್ನು ಸಾರ್ತಾ ಇತ್ತು. ರವಿ ಅವಳನ್ನು ತಾನು ಬಾಹುಬಂಧನಕ್ಕೆ ಸಿಲುಕಾಕೊಂಡಾಗ ಸೌಮ್ಯಾಳ ಬಾಯಿಂದ ಹೊರಬಂದಂತಹ ಆ ಒಂದು ಸಣ್ಣ ನರಳುವಿಕೆ ಇದೆಯಲ್ಲ, ಅದು ಇಡೀ ಕೋಣೆಯನ್ನೇ ಅನುಸರಿಸ್ತಾ ಇತ್ತು. ಅವಳು ತನ್ನ ಸನ್ಯಾಸತ್ವದ ಎಲ್ಲ ನಿಯಮಗಳನ್ನು ಮರೆತು ಆ ಒಂದು ಮಧುರ ಸಂಜೆಯ ಆಕರ್ಷಣೆಗೆ ಸಂಪೂರ್ಣವಾಗಿ ಶರಣಾಗಿದ್ಲು. ಆ ರಾತ್ರಿ ಸೌಮ್ಯಾಳ ಪಾಲಿಗೆ ಕೇವಲ ಒಂದು ಅನುಭವವಾಗಿರಲಿಲ್ಲ, ಅದು ಅವಳ ಬದುಕಿನ ಹೊಸ ಪುಟದ ಆರಂಭವಾಗಿತ್ತು. ಆ ಕೋಣೆಯ ಮಂದ ಬೆಳಕಿನಲ್ಲಿ ಸೌಮ್ಯಾಳ ಮುಖ ಒಂದು ಅರಳಿದ ಕಮಲದಂತೆ ಕಾಣ್ತಾ ಇತ್ತು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ವಿಚಿತ್ರ ಸಂಘರ್ಷವಿತ್ತು. ಒಂದು ಕಡೆ ವರ್ಷಗಳ ಕಾಲ ಪಾಲಿಸಿಕೊಂಡು ಬಂದ ನಿಷ್ಠೆ, ಇನ್ನೊಂದು ಕಡೆ ರವಿಯ ಆ ಬೆಚ್ಚಗಿನ ಸ್ಪರ್ಶದ ಹಂಬಲ, ಎಂದೂ ಕಾಣದ ಆ ಒಂದು ಪ್ರಪಂಚ. ರವಿ ಅವಳ ಕೆನ್ನೆಗಳನ್ನು ಮೆಲ್ಲನೆ ಸವರಿದಾಗ ಸೌಮ್ಯಾಳ ಉಸಿರಾಟದ ಲಯ ತಪ್ಪಿ ಹೋಗುತ್ತೆ. ಅವಳು ತನ್ನ ಬಿಳಿ ವಸ್ತ್ರದ ಅಂಚನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು. ಆದರೆ ಅವಳ ಮೈಯಲ್ಲಾದ ಕಂಪನ ಅವಳ ಒಳಗಿನ ಹಂಬಲವನ್ನು ಸಾರಿ ಸಾರಿ ಹೇಳ್ತಾ ಇತ್ತು. ನಾನು ಮೆಲ್ಲನೆ ಅವಳ ಕಿವಿಯ ಹತ್ತಿರವಾಗಿ ಪಿಸುಗುಟ್ಟಿದೆ, ಸೌಮ್ಯ, ಈ ಸಂಜೆ ಕೇವಲ ನಿನಗಾಗಿ. ನಿನ್ನ ಒಳಗಿರುವಂತಹ ಸುಂದರ ಹೆಣ್ಣನ್ನು ಇಂದು ಹೊರಬರಲು ಬಿಡು. ಈ ಪ್ರಪಂಚದ ಸೌಂದರ್ಯವನ್ನು ಸವಿಯಲು ಸಂಕೋಚವೇಕೆ? ರವಿಯ ಕೈಗಳು ಸೌಮ್ಯಾಳ ಭುಜದ ಮೇಲೆ ಜಾರಿದ್ವು. ಅವಳ ಮೃದುವಾದ ಚರ್ಮ ರವಿಯ ಒರಟಾದ ಕೈಗಳಿಗೆ ಸಿಕ್ಕಾಗ ಅವಳು ಒಮ್ಮೆಲೆ ಕಣ್ಣನ್ನು ಮುಚ್ಚಿಕೊಂಡ್ಳು. ಆ ಕ್ಷಣ ಅವಳು ಸಂಪೂರ್ಣವಾಗಿ ಅವನ ಬಾಹುಬಂಧನಕ್ಕೆ ಶರಣಾಗಿದ್ಲು. ರವಿ ಅವಳ ಹಣೆಗೆ ಮುತ್ತಿಟ್ಟಾಗ ಸೌಮ್ಯಾಳ ಮುಖದಲ್ಲಿ ಒಂದು ತೃಪ್ತಿಯ ಭಾವ ಮೂಡಿತು. ವರ್ಷಗಳಿಂದ ಅಡಗಿಸಿಟ್ಟಿದ್ದಂತಹ ಆ ಭಾವನೆಗಳ ಕಟ್ಟೆ ಇಂದು ಒಡೆದಿತ್ತು. ಅವಳು ಅರಿಯದೆಯೇ ರವಿಯ ಎದೆಗೆ ಹೊರಕೊಂಡ್ಳು. ರವಿಯ ಆ ಮಾದಕ ಮಾತುಗಳು ಸೌಮ್ಯಾಳನ್ನು ಮತ್ತಷ್ಟು ಮೈಮರೆಯುವಂತೆ ಮಾಡ್ತಾ ಇದ್ವು. ನಾನು ಅಲ್ಲಿಯೇ ನಿಂತು ಆ ಅಪರೂಪದ ದೃಶ್ಯವನ್ನು ನೋಡ್ತಿದ್ದೀನಿ. ಒಬ್ಬ ಸನ್ಯಾಸಿನಿ ತನ್ನೆಲ್ಲ ಕಟ್ಟುಪಾಡುಗಳನ್ನು ಮೀರಿ ಒಬ್ಬ ಸಾಧಾರಣ ಹೆಣ್ಣಾಗಿ ಪ್ರೀತಿಯ ಸೆಲೆಗೆ ಸಿಲುಕಿದ್ದನ್ನು ನೋಡಿ ನನಗೆ ಒಂಥರ ವಿಜಯದ ನಗು ಮೂಡುತ್ತೆ. ರವಿ ಅವಳನ್ನು ಎತ್ಕೊಂಡು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿಸಿದಾಗ ಸೌಮ್ಯಾಳ ಕೈಗಳು ರವಿಯ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡ್ವು.
ಆ ರಾತ್ರಿ ಮಲೆನಾಡಿನ ಚಳಿಗಿಂತಲೂ ಇವರ ನಡುವಿನ ಆಕರ್ಷಣೆಯ ಕಾವು ತುಂಬ ಹೆಚ್ಚಾಗಿತ್ತು. ಸೌಮ್ಯಳ ಪಾಲಿಗೆ ಅದು ಕೇವಲ ದೈಹಿಕ ಆಕರ್ಷಣೆಯೇನಾಗಿರಲಿಲ್ಲ, ಅದು ಅವಳ ಬದುಕಿನ ಅತಿ ದೊಡ್ಡ ರಹಸ್ಯ ಮತ್ತು ಅತಿ ಸುಂದರ ಅನುಭವ ಕೂಡ ಆಗಿತ್ತು. ಸಮಯ ಏನೋ ಹಾದು ಹೋಗ್ತಾನೇ ಇತ್ತು. ಗಡಿಯಾರ ಮಧ್ಯರಾತ್ರಿ 12 ದಾಟ್ತಿತ್ತು. ಕೋಣೆಯಲ್ಲಿದ್ದ ಆ ಸುಗಂಧ ದ್ರವ್ಯದ ವಾಸನೆ ಈಗ ಮತ್ತಷ್ಟು ಗಾಢವಾಗಿತ್ತು. ಸೌಮ್ಯ ಈಗ ಮೊದಲಿನ ಸೌಮ್ಯಳಾಗಿರಲಿಲ್ಲ. ಅವಳ ಬಿಳಿ ವಸ್ತ್ರಗಳು ಹಾಸಿಗೆಯ ಒಂದು ಬದಿಯಲ್ಲಿ ಬಿದ್ದಿದ್ವು. ರವಿಯ ಬಾಹುಬಂಧನದಲ್ಲಿ ಅವಳು ಸಂಪೂರ್ಣವಾಗಿ ಕರಗಿ ನೀರಾಗಿ ಹೋಗಿದ್ಲು. ಅವಳ ಕಣ್ಣುಗಳಲ್ಲಿ ಈಗ ಸನ್ಯಾಸತ್ವದ ಶಿಸ್ತಿಗಿಂತ ಹೆಚ್ಚಾಗಿ ಒಬ್ಬ ಹೆಣ್ಣು ತನ್ನ ಪ್ರಿಯಕರನ ಸ್ಪರ್ಶಕ್ಕೆ ನೀಡುವಂತಹ ಅತೀವ ಸಮರ್ಪಣೆಯ ಭಾವವಿತ್ತು. ರವಿಯ ಉಸಿರಾಟ ಅವಳ ಕತ್ತಿನ ಹತ್ತಿರ ತಾಗ್ದಾಗ ಸೌಮ್ಯಳ ಮೈಯಲ್ಲಿ ಒಂದು ವಿಚಿತ್ರ ಸಂಚಲನ ಉಂಟಾಯಿತು. ಅವಳು ಅವನನ್ನು ಬಿಗಿಯಾಗಿ ತಬ್ಬಿಕೊಂಡಿದ್ಲು. ಅಷ್ಟು ವರ್ಷಗಳ ಕಾಲ ಮೌನದಲ್ಲಿದ್ದ ಅವಳ ಭಾವನೆಗಳು ಇಂದು ನರಳಾಟದ ರೂಪದಲ್ಲಿ ಹೊರಬರ್ತಿದ್ವು. ಅದು ನೋವಿನ ನರಳಾಟವಾಗಿರಲಿಲ್ಲ, ಅದು ಇಷ್ಟು ದಿನ ಬತ್ತು ಹೋಗಿದ್ದಂತಹ ಪ್ರೀತಿಯ ಸೆಲೆಯಿಂದ ತುಂಬ ಘೋರವಾಗಿ ಚಿಮ್ಮುತ್ತಿದ್ದಂತಹ ಸಂಕೇತವಾಗಿತ್ತು. ನಾನು ಬಾಗಿಲ ಬಳಿ ನಿಂತು ಆ ಸುಂದರ ಕ್ಷಣವನ್ನು ನೋಡ್ತಾ ಇದ್ದೆ. ಸೌಮ್ಯಳ ಆ ಬಿಳಿ ಮೈಬಣ್ಣದ ಮೇಲೆ ರವಿಯ ಒರಟಾದ ಕೈಗಳು ಮೂಡಿಸ್ತಿದ್ದ ಆ ಚುಂಬನಗಳು ಅವಳನ್ನು ಈ ಲೋಕವನ್ನೇ ಮರೆಸುವಂತೆ ಮಾಡಿದ್ವು. ರವಿಯ ಆ ದೃಢವಾದ ಸ್ಪರ್ಶಕ್ಕೆ ಸೌಮ್ಯ ತನ್ನನ್ನೇ ತಾನು ಪೂರ್ಣವಾಗಿ ಅರ್ಪಿಸಿಕೊಂಡ್ಳು. ಆ ಕ್ಷಣ ಅವಳು ಮರೆತಿದ್ಲು ತಾನು ಯಾರು, ತನ್ನ ವ್ರತಗಳೇನು ಎಂಬುದು. ಅವಳಿಗೆ ಈಗ ತಿಳಿದಿರುವುದು ಕೇವಲ ಆ ಬೆಚ್ಚಗಿನ ಸ್ಪರ್ಶ ಮತ್ತು ತನ್ನ ಮನಸ್ಸಿನ ಆಳದಲ್ಲಿದ್ದ ಹಂಬಲ ಮಾತ್ರ. ರವಿ ಅವಳ ಮೃದುವಾದ ಕೆನ್ನೆಗಳನ್ನು ಸವರಿ ಅವಳ ತುಟಿಗಳಿಗೆ ಮುತ್ತಿಟ್ಟಾಗ ಸೌಮ್ಯಳ ಕಣ್ಣಿನಿಂದ ಒಂದು ಹನಿ ನೀರು ಜಾರಿತ್ತು. ಅಂದು ಸಂಕಟದ ಕಣ್ಣೀರಲ್ಲ, ಅದು ಒಂದು ವಿಮೋಚನೆಯ ಸಂಕೇತವಾಗಿತ್ತು. ಇಷ್ಟು ದಿನ ಕೇವಲ ತಾನು ಸನ್ಯಾಸತ್ವದಲ್ಲೇ ಜೀವನ ಕಳಿಬೇಕು ಅಂದ್ಕೊಂಡಿದ್ದವಳು ಇವತ್ತು ತನಗೋಸ್ಕರ ಒಬ್ಬ ಸಂಗಾತಿ ತನಗೋಸ್ಕರ ಬಂದದ್ದು ಅವಳಿಗೆ ನೋವುಂಟು ಮಾಡಿತು. ಬೆಳಗಿನ ಜಾವ 4 ಗಂಟೆ. ಹೊರಗೆ ಮಲೆನಾಡಿನ ಮಂಜು ಇಡೀ ಎಸ್ಟೇಟನ್ನು ಆವರಿಸ್ಕೊಂಡಿತ್ತು. ರವಿ ಗಾಢ ನಿದ್ರೆಯಲ್ಲಿದ್ದ. ಆದರೆ ಸೌಮ್ಯ ಮಾತ್ರ ಎದ್ದು ಕುಳಿತು ಕಿಟಕಿಯ ಹೊರಗೆ ನೋಡ್ತಾ ಇದ್ದಾಳೆ. ಅವಳ ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ಪ್ರಶಾಂತತೆ ಇತ್ತು. ನಾನು ಅವಳ ಹತ್ರ ಹೋಗಿ ಅವಳ ಹೆಗಲ ಮೇಲೆ ಕೈ ಇಟ್ಟೆ. ಸೌಮ್ಯ ಮೆಲ್ಲನೆ ತಿರುಗಿ ನನ್ನನ್ನು ನೋಡಿ ನಗ್ತಾ ಇದ್ದಾಳೆ. ಆ ನಗು ಮೊದಲಿಗಿಂತಲೂ ತುಂಬ ಭಿನ್ನವಾಗಿ ಕಾಣ್ತು. ವೀಣಾ ಅವಳು ಪಿಸುಗುಟ್ಟಿದ್ಲು. ದೇವರು ಮನುಷ್ಯನಿಗೆ ಭಾವನೆಗಳನ್ನು ಕೊಟ್ಟಿದ್ದು ಕೇವಲ ದಮನ ಮಾಡಲು ಅಲ್ಲ ಅಂತ ಇಂದು ನನಗೆ ಅರ್ಥವಾಯಿತು. ಈ ಒಂದು ರಾತ್ರಿ ನನ್ನ ಇಡೀ ದೃಷ್ಟಿಕೋನವನ್ನೇ ಬದಲಿಸಿತು. ಆಕೆ ಮಾಡಿದ್ದ ಒಂದೇ ಒಂದು ಕೆಲಸದಿಂದ ನನ್ನನ್ನೇ ನಾನು ಕಂಡುಕೊಂಡೆ. ಅವಳು ಮತ್ತೆ ತನ್ನ ಬಿಳಿ ವಸ್ತ್ರವನ್ನು ಧರಿಸಿದ್ಲು. ಆದರೆ ಈಗ ವಸ್ತ್ರದ ಹಿಂದೆ ಅಡಗಿದದ್ದು ಒಬ್ಬ ಸನ್ಯಾಸಿಯಲ್ಲ, ಬದಲಿಗೆ ತನ್ನ ಜೀವನದ ಅತಿ ಸುಂದರ ರಹಸ್ಯಗಳನ್ನು ಎದೆಯೊಳಗೆ ಹುದುಗಿಸಿಟ್ಟುಕೊಂಡಂತಹ ಒಬ್ಬ ಪರಿಪೂರ್ಣವಾದ ಹೆಣ್ಣಾಗಿದ್ಲು. ಆ ಮಂಜಿನ ಮರೆಯಲ್ಲಿ ಸೌಮ್ಯ ಮತ್ತೆ ತನ್ನ ಮಠದ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ಅವಳ ಹೆಜ್ಜೆಗಳಲ್ಲಿ ಈಗ ಹೊಸದೊಂದು ಆತ್ಮವಿಶ್ವಾಸ ಇತ್ತು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಆ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.